ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕಿಮ್ಸ್ ಹುಬ್ಬಳ್ಳಿ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಹುಬ್ಬಳ್ಳಿ ಈ ಕಾಲೇಜ್ದು ಲಾಸ್ಟ್ ಇಯರ್ MBBS ಗೌರ್ಮೆಂಟ್ ಸೀಟಿಗೆ ಎಷ್ಟೆಷ್ಟು ಕಟ್ ಆಫ್ ಇತ್ತು ಮತ್ತು ಯಾವ್ಯಾವ ಕ್ಯಾಟಗರಿಗೆ ಲಾಸ್ಟ್ ಇಯರ್ ಯಾವ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಈ ವರ್ಷ ಎಷ್ಟು ಮಾರ್ಕ್ಸಿಗೆ ನಿಮ್ಮ ಮಾರ್ಕ್ಸ್ ಇದ್ರೆ ಸೀಟ್ ಸಿಗ್ಬೋದು ಅನ್ನೋದು ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡತ್ತೀನಿ. ಫಸ್ಟಿಗೆ ಏನಂದ್ರೆ ಜನರಲ್ ಮೆರಿಟದ ಒಂದು ಸ್ವಲ್ಪ ಕಟ್ ಆಫನ್ನು ಹೇಳಿಬಿಡ್ತೀನಿ. 13,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 548 ಮಾರ್ಕ್ಸಿಗೆ ಏನೈತಲ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 23,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 531 ಮಾರ್ಕ್ಸಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 20,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 535 ಮಾರ್ಕ್ಸಿಗೆ ಏನೈತಲ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಏನಂದ್ರೆ ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅನ್ನೋದನ್ನ ಏನೈತಲ್ಲ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡೋನು. ನೆಕ್ಸ್ಟ್ ಯಾವ ಕಾಲೇಜ್ ವಿಡಿಯೋ ಮಾಡೋಣ ಅಂತೇಳಿ ಕಮೆಂಟ್ ಬಾಕ್ಸ್ದಾಗೂ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಏನಂದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಈಗ ಆಲ್ಮೋಸ್ಟ್ ಆಲ್ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸ್ ನೋಡ್ಬೇಕಂದ್ರೆ ಈ 450ದಿಂದ 400ದಿಂದ 500 ಬಹಳಷ್ಟು ಜನ ಇರ್ತಾರೋ. ಅದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ನ ಮಾಡ್ತೀನಿ, ಅದಕ್ಕೇನು ಬಹಳಷ್ಟು ಏನು ಟೈಮ್ ತೊಗೊಂಗಿಲ್ಲ. 551 ಮಾರ್ಕ್ಸಿಗೆ ಮತ್ತು 500 ಮಾರ್ಕ್ಸಿಗೆ 451 ಮಾರ್ಕ್ಸಿಗೆ ಲಾಸ್ಟ್ ಇಯರ್ 500 ಮಾರ್ಕ್ಸಿಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು 551 ಮಾರ್ಕ್ಸಿಗೆ ಎಷ್ಟು ರ್ಯಾಂಕಿಂಗ್ ಇತ್ತು ಅಂದ್ರೆ 11,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು 451 ಮಾರ್ಕ್ಸಿಗೆ 1,21,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ನೋಡ್ಬೋದು ನೀವು ಎಷ್ಟು ಡಿಫ್ರೆನ್ಸ್ ಆಗ್ತೈತಿ. ಇಲ್ಲಿ 40,000 ಡಿಫ್ರೆನ್ಸ್ ಆಗೈತಿ. ಎಷ್ಟಂದ್ರೆ ಬರೀ ಎಷ್ಟಂದ್ರೆ 50 ಮಾರ್ಕ್ಸ್ ಒಳಗೆ 40,000 ರ್ಯಾಂಕಿಂಗ್ ಏನೈತಲ್ಲ ಡಿಫ್ರೆನ್ಸ್ ಆಗೈತಿ. ಆದ್ರೆ ಇಲ್ಲಿ 451ದಿಂದ 500ಗೆ ಏನೈತಲ್ಲ 70,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸನ್ನು ಕಾಣ್ಬೋದು. ಅದಕ್ಕೇನಂದ್ರೆ ಕಾಂಪಿಟೇಷನ್ ಜಾಸ್ತಿ ಇರುವುದನ್ನ ಎಲ್ಲಂದ್ರೆ ಈ 400ದಿಂದ 500 ಮಟ. ನೆಕ್ಸ್ಟ್ ಕಟ್ ಆಫ್ ಅನ್ನು ನೋಡ್ಬೇಕಂದ್ರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ 9,31,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ರಿಸರ್ವೇಷನ್ 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು NCC ಕೋಟಾದಲ್ಲಿ 5,19,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಡಿಫೆನ್ಸಲ್ಲಿ 19,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ SC ಕ್ಯಾಟಗರಿ ಜನರಲ್ ಮೆರಿಟಲ್ಲಿ 69,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್. ಮತ್ತು ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತಂದ್ರೆ ಸುಮಾರು 480 ಮಾರ್ಕ್ಸಿಗೆ. ಮತ್ತು ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕದಲ್ಲಿ 74,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 483 ಮಾರ್ಕ್ಸಿಗೆ. ಮತ್ತು ಕನ್ನಡ ಮೀಡಿಯಂ ಕೋಟಾದಲ್ಲಿ 1,27,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಲಾಸ್ಟ್ ಇಯರ್ ಸುಮಾರು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 447 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 98,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 466 ಮಾರ್ಕ್ಸಲ್ಲಿ. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಈ ಇರುವಂಥ ರ್ಯಾಂಕಿಂಗ್ ಒಳಗೆ ಒಂದು 4,500 ಡಿಫ್ರೆನ್ಸ್ ಆದರೂ ಕೂಡ ನಿಮಗೆ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವುದಂದ್ರೆ ಮತ್ತು ಈ ವರ್ಷದ ನಿಮ್ಮ ಮಾರ್ಕ್ಸ್ ಇದಕ್ಕಿಂತ ಪ್ಲಸ್ 50 ಅದು ಜಾಸ್ತಿ ಇತ್ತಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಐತಿ. ನೆಕ್ಸ್ಟ್ ಏನಂದರೆ ಈ ವರ್ಷ SC ಕ್ಯಾಟಗರಿ A-B-C ಅಂತ ಡಿವೈಡ್ ಆಗ್ಯಾವ, ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವುದಂದ್ರೆ ST ಕ್ಯಾಟಗರಿ ಜನರಲ್ ಮೆರಿಟ್ 71,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 485 ಮಾರ್ಕ್ಸಿಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 71,000 ಸೇಮ್ ರ್ಯಾಂಕಿಗೆ 485 ಮಾರ್ಕ್ಸಿಗೆ. ಮತ್ತು ರೂರಲ್ 76,000
ಸುಮಾರು 481 ಮಾರ್ಕ್ಸ್ಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ 71,000ಗಿಂತ ಕಡಿಮೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಕೆಟಗರಿ 1ನಲ್ಲಿ 64,000 ಆಲ್ ಇಂಡಿಯಾ ರ್ಯಾಂಕಿಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಲಾಸ್ಟ್ ಇಯರ್ ಸುಮಾರು 490 ಮಾರ್ಕ್ಸ್ಗೆ ಏನೈತ್ಲ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 2A ಕೆಟಗರಿ. 2A ಕೆಟಗರಿ ಜನರಲ್ ಮೆರಿಟು 22,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 532 ಮಾರ್ಕ್ಸ್ಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಸೇಮ್ ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 29,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 523 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ರೂರಲಲ್ಲಿ 30,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 522 ಮಾರ್ಕ್ಸ್ಗೆ ಕೊನೆಯ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಇದು ಲಾಸ್ಟ್ ಇಯರ್ದ ಸೆಕೆಂಡ್ ರೌಂಡ್ ಆಗಿರ್ತೈತಿ. ನಿಮ್ಮ ರ್ಯಾಂಕಿಂಗ್ ಇದ್ರ ಒಳಗೆ ಇದ್ರೆ ನಿಮಗೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ನೆಕ್ಸ್ಟ್ ಯಾವ ಕಾಲೇಜಿದು ವಿಡಿಯೋ ಮಾಡೋ ಅಂತೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.